The views and opinions expressed in this program are those of the speakers and do not necessarily reflect the views or positions of any entities they represent. This program is intended for educational purposes. You're listening to आप सुन रहे हैं तो इन सुनो था നിങ്ങൾ കേൾക്കുന്നത് क्यों കേൾತಾ ಇದ್ದೀರಾ Radio Azim Premji University. ನಮಸ್ಕಾರ. ನೂರಕ್ಕೆ ನೂರು ಕರ್ನಾಟಕ ಅನ್ನೋ ಈ ಕಥೆ ಪುಸ್ತಕಕ್ಕೆ ಸ್ವಾಗತ. ಕಥೆ ಪುಸ್ತಕದ ಹೆಸರು ಕೇಳಿ ನನ್ನ ಹತ್ರ 100 ಕಥೆಗಳು ಇದೆ ಅಂತ ನೀವು ಅನ್ಕೊಂಡ್ರೆ ನಿಮ್ಮ ಅನಿಸಿಕೆ ನಿಜವಾಗ್ಲಿ ಅಂತ ನಾನು ಹಾರಿಸ್ತೀನಿ. ಆದ್ರೆ ಒಂದ್ ಮಾತ್ರ ನಿಜ, ಈ ಪುಸ್ತಕದ ಕಥೆಗಳು 100ಕ್ಕೆ 100 ಕರ್ನಾಟಕ ಮತ್ತು ಕನ್ನಡಿಗರ ಕಥೆಗಳು. ಹಾಗೆ ಈ ಕಥೆಗಳು ಕಾಲ್ಪನಿಕವಲ್ಲ, 100ಕ್ಕೆ 100 ನಿಜ. ನಾನು ಶ್ರದ್ಧಾ. ಇವತ್ತಿನ ಕಥೆ ನಿಮ್ಮ ಕಿವಿ ಮತ್ತು ಹಲ್ಲುಗಳಿಗೆ ಹಿತವಾಗಿದೆ. ಕಥೆ ಹೆಸರು ನಂಜನಗೂಡು ಹಲ್ಲುಪುಡಿ. ಆಯುರ್ವೇದ ವಿದ್ವಾನ್ ಬಿ.ಆರ್. ಪಂಡಿತರ ನಂಜನಗೂಡು ದಂತ ಧವನ ಚೂರ್ಣ, ನಂಜಂಗೂಡು ಹರ್ಬಲ್ ಟೂತ್ ಪೌಡರ್. ಅವಾಯ್ಡ್ ಇಮಿಟೇಷನ್ಸ್, ಯೂಸ್ ಅವರ್ ರಿನೌನ್ಡ್ ಮೆಡಿಸಿನ್ಸ್. 110 ವರ್ಷಗಳ ಹಿಂದೆ ಈ ರೇಡಿಯೋ ಜಾಹೀರಾತು ಇರಲಿಲ್ಲ, ಆದ್ರೆ ಈ ಹಲ್ಲುಪುಡಿ ಇತ್ತು. ನನಗೀಗ ಮಾಲ್ಗುಡಿ ಡೇಸ್ ದೃಶ್ಯಗಳು ಕಾಣಿಸ್ತಾ ಇದೆ. ಪುಟ್ಟ ಸ್ವಾಮಿ ಹಲ್ಲುಚ್ತಾ ಇದ್ದಿದ್ದು ನಂಜನಗೂಡು ಹಲ್ಲುಪುಡಿಯಲ್ಲೇ ಇರ್ಬೋದಲ್ಲ. ಆಯುರ್ವೇದ ವಿದ್ವಾನ್ ಬಿ.ಆರ್. ಪಂಡಿತರ ಈ ಹಲ್ಲುಪುಡಿಯ ಕಥೆ ಹೇಳಕ್ಕೆ ಇವತ್ತು ನಮ್ಮ ಜೊತೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಶ್ರೀ ಸುದೇಶ್ ವೆಂಕಟೇಶ್ ಅವರಿದ್ದಾರೆ. ಇವರು ಪಂಡಿತರ ಮೊಮ್ಮಗ. ನಮಸ್ಕಾರ ಸುದೇಶ್ ಅವರೇ. ನಮಸ್ಕಾರ ಶ್ರದ್ಧಾ. ನಮ್ಮ ಮನೆಯಲ್ಲಿ ಮಕ್ಕಳ ಹಲ್ಲಲ್ಲಿ ಹುಳುಪು ಎಲ್ಲ ಬಂದ್ರೆ ಚೆನ್ನಾಗಿ ಬೈತಾರೆ, ಆಯ್ತಾ? ಹೇಳಿದ್ದೆ ಸರಿಯಾಗಿ ಹಲ್ಲುಜ್ಜಲ್ಲ. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರೋ ಬಾಯಲ್ಲೂ ಹುಳುಪು ಇಲ್ಲ ಹಲ್ಲಿನ ತೊಂದರೆ ಆದ್ರೆ ಅದು ಎಷ್ಟು ದೊಡ್ಡ ಶೇಮ್ ಆಗುತ್ತೆ. ನಮ್ಮ ಮನೇಲಿ ಇದು, ನಿಮ್ಮ ಮನೇಲಿ ಹೆಂಗೆ? ನಂಜನಗೂಡು ಹಲ್ಲುಪುಡಿಯಲ್ಲಿ ಮೊದಲನೇ ಅಂಶ ನಂಜನಗೂಡು. ಈ ಊರಿನಿಂದನೇ ಶುರು ಮಾಡೋಣ. ನಂಜನಗೂಡು ಇಟ್ ಈಸ್ ಹೆಸರು ಹೇಳ್ದಂಗೆನೆ ನಂಜುಂಡೇಶ್ವರನ ನಂಜನಗೂಡು. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಬಹಳ ಪ್ರಾಚೀನವಾದ ದೇವಸ್ಥಾನ ಇದೆ, ಅದಕ್ಕೆ ಬಹಳ ಹೆಸರುವಾಸಿಯಾದದ್ದು. ನಂಜನಗೂಡಿನ ರಸಬಾಳೆ ಕೇಳಿರ್ಬೋದು ನೀವು, ವಿಚ್ ಈಸ್ ಇವಾಗ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಅಂತ ಹೇಳಿ GI ಟ್ಯಾಗ್ ಕೊಟ್ಟಿದಾರಲ್ಲ. ಸೊ ಇಟ್ ಈಸ್ ಎ ಪರ್ಟಿಕ್ಯುಲರ್ ವೆರೈಟಿ ಆಫ್ ಬನಾನಾ ದಟ್ ಈಸ್ ಗ್ರೋನ್ ಇನ್ ನಂಜನಗೂಡು. ಸೊ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು ರಸಬಾಳೆ ಮತ್ತು ನಂಜನಗೂಡು ಹಲ್ಲುಪುಡಿ, ಇದಕ್ಕೆ ಹೆಸರುವಾಸಿ ಆದಂಥ ಕಪಿಲಾ ನದಿ ತೀರದಲ್ಲಿರುವಂಥ ಒಂದು ಸಣ್ಣ ಊರು. ಇದ್ರ ಬಗ್ಗೆ ನಾವು ಬೇಕಾದಷ್ಟು ಮಾತಾಡ್ಬೋದು. ನಂಜನಗೂಡಿಂದ ಬಂದಂಥ ವ್ಯಕ್ತಿಗಳು, ನಂಜನಗೂಡಿನ ಈಗಿನ ಒಂದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟು ಎಲ್ಲ ಮಾತಾಡ್ಬೋದು. ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಒಂದು ಹೆಸರು ಬಂದಿದೆ. ನೆಸ್ಲೆ ಅವ್ರದ್ದು ಒಂದು ದೊಡ್ಡ ಕಾಫಿ ಮೇಕಿಂಗ್ ಯೂನಿಟ್ ಇದೆ, ಮತ್ತು ಬ್ರೇಕ್ಸ್ ಇಂಡಿಯಾ ಅವ್ರದ್ದು ಒಂದು ದೊಡ್ಡ ಯೂನಿಟ್ ಇದೆ. ಭಾಳ 70-80 ವರ್ಷಗಳ ಕಾಲದಿಂದ ನಡೀತಾ ಇರುವಂಥ ಸೌತ್ ಇಂಡಿಯಾ ಪೇಪರ್ ಮಿಲ್ಸ್ ಅವರು ಅಲ್ಲಿದ್ದಾರೆ. ಸೊ ನಂಜನಗೂಡಿಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ಸ್ ಬಂದಿರೋದ್ರಿಂದ ಇವತ್ತು ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನೋ ಒಂದು ಹೆಸರು ಕೂಡ ನಂಜನಗೂಡಿಗೆ ಬಂದಿದೆ. ಆದರೆ ಪ್ರಾಚೀನ ರೀತಿಯಲ್ಲಿ ನಾವು ನೋಡೋದಾದರೆ ಅದು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ರಸಬಾಳೆ ಮತ್ತು ಹಲ್ಲುಪುಡಿ. ನಾನು ದೇವಸ್ಥಾನದ ಬಗ್ಗೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಸಾಮರಸ್ಯ ಹೇಗಿತ್ತು ಅನ್ನೋದಕ್ಕೆ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಕೀಂ ನಂಜುಂಡ ಅಂತ ಒಂದು ಲಿಂಗ ಕೂಡ ಇದೆ. ಅದು ಟಿಪ್ಪು ಸುಲ್ತಾನ್ ಅವರು ನಂಜನಗೂಡು ದೇವಸ್ಥಾನಕ್ಕೆ ಕೊಟ್ಟಂಥ ಕೊಡುಗೆ. ಅದು ಟಿಪ್ಪು ಸುಲ್ತಾನ್ ಅವರ ಪಟ್ಟದ ಆನೆ, ರಾಯಲ್ ಎಲಿಫೆಂಟ್, ಅದಕ್ಕೆ ಬ್ಲೈಂಡ್ನೆಸ್ ಬಂದಿತ್ತು. ಅದ್ರ ಕ್ಯೂರ್ ಆಗೋದಕ್ಕೋಸ್ಕರ ಶ್ರೀಕಂಠೇಶ್ವರ ಸ್ವಾಮಿಗೆ ಹರಕೆ ಹೊತ್ಕೊಂಡ್ರು. ಆಮೇಲೆ ಅದು ಕ್ಯೂರ್ ಆಗಿದ್ದರಿಂದ ಆ ಎಮರಲ್ಡ್ ಲಿಂಗಾನ ನಂಜನಗೂಡಿಗೆ ಕೊಟ್ಟರು ಅಂತ. ಸೊ ಆ ಒಂದು ಸಾಮರಸ್ಯ, ಮತ್ತೆ ಇವತ್ತಿನ ದಿವಸ ನಾವು ಅದು ಕೆಲವೆಲ್ಲ ಅದನ್ನು ಮರ್ತಿದ್ದೀವಿ. ಆದರೆ ಆಗಿನ ಕಾಲದಲ್ಲಿ ಪಂಡಿತರು, ಇವನ್ ದೋ ಹಿ ವಾಸ್ an orthodox Brahmin family person, he surrounded himself with people who were talented. It didn't matter to him which community they came from. ಯಾವ ಜಾತಿ, ಯಾವ ಕುಲ, ಯಾವ ಭಾಷೆ ಅದನ್ನು ನೋಡ್ತಾ ಇರಲಿಲ್ಲ. ಅವರ ಫಾರ್ಮಸಿ ಹೆಡ್ ಗೈಬ್ ಸಾಬ್ ಅಂತ, ಹಿ ವಾಸ್ ಎ ಮುಸ್ಲಿಂ. ಅವರ ಡ್ರೈವರು ಲಾಲು ಅಂತ, ಮುಸ್ಲಿಂ. ಆ್ಯಂಡ್ ಆ ಪ್ರಾಡಕ್ಟ್ ಅಷ್ಟು ಸ್ಕೇಲಪ್ ಆಗೋದಕ್ಕೆ
ಇಂಥವರು ಹೂ ಆರ್ ಜಸ್ಟ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಹೆಲ್ಪ್ ಹಿಮ್. So it's true, dental clarity gives mental clarity. He had dental clarity, hence mental clarity. He knew what the product needed. ಹಲ್ಲುಪುಡಿ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಡಾಕ್ಟರ್ ಬಿ ವಿ ಪಂಡಿತ್ ಅವರ ಒಂದು ಸಂಬಂಧ ನಂಜನಗೂಡಿನ ಜೊತೆ, ಅವರಲ್ಲೇ ಹುಟ್ಟಿದ್ರು ಅಂತ ಹೇಳ್ತಾ ಇದ್ರಿ. ಅವ್ರಿಗೆ ಹುಟ್ಟಿದ್ದು ಕೂಡ್ಲಾಪುರ, ನಂಜನಗೂಡಿನ ಹತ್ರ. ಮತ್ತೆ ಅವರು ಗರ್ಭದಲ್ಲಿ ಇರಬೇಕಾದ್ರೇ ಅವ್ರ ತಂದೆಯನ್ನು ಕಳ್ಕೊಂಡವರು. ಸೊ ಅವ್ರನ್ನ ಬೆಳೆಸಿದವರು ಅವ್ರ ತಾಯಿ. ಆಗಿನ ಕಾಲಕ್ಕೆ ವಿಧವೆ 1900s ಬಿಗಿನಿಂಗ್ನಲ್ಲಿ ಭಾರತದ ಸಮಾಜದಲ್ಲಿ ವಿಧವೆಯರಿಗೆ ಏನು ಸ್ಥಾನ ಇತ್ತು ಅಂತ. ಅಂಥದ್ರಲ್ಲಿ ಆಕೆ ಶಿ ವಾಸ್ ದ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಬಿಹೈಂಡ್ ಹಿಮ್. ಈತನಿಗೆ ಏನು ಮಾರಲ್ ವ್ಯಾಲ್ಯೂಸು, ಎಥಿಕಲ್ ಕೋರ್ ಏನು ಬರಬೇಕು, ಮತ್ತು ಬಿಸ್ನೆಸ್ಸನ್ನು ಯಾವ ರೀತಿ ನಡೆಸಬೇಕು ಅನ್ನೋದಕ್ಕೆ ಒಂದು ಹಾದಿ ಹಾಕ್ಕೊಟ್ಟವ್ರೇ ಆಕೆ. ಸೊ ಅದು ಎಲ್ಲಿವರೆಗೂ ಹೋಯ್ತು ಅಂತಂದರೆ 1930-40 ಪೀರಿಯಡ್ಡಲ್ಲಿ ಸರ್ ಮಿರ್ಜಾ ಇಸ್ಮೇಲ್ ವಾಸ್ ದ ದಿವಾನ್ ಆಫ್ ಮೈಸೂರು. ಅವರು ನಂಜನಗೂಡಿಗೆ ಬಂದರು ವಿಸಿಟ್. ನಂಜನಗೂಡು ವಿಸಿಟ್ ಬಂದಾಗ ಅವಾಗ ಅಷ್ಟೊತ್ತಿಗಾಗಲೇ ಸದ್ವೈದ್ಯಶಾಲೆ ಒಂದು ಉನ್ನತ ಒಂದು ಹೆಸರು ಮಾಡಿತ್ತು. ಮಿರ್ಜಾ ಇಸ್ಮೇಲ್ ಬಂದು ಪಂಡಿತರನ್ನು ಮೀಟ್ ಮಾಡೋದಕ್ಕಿಂತ ಮುಂಚೆ ಪಂಡಿತರ ತಾಯಿ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ಸರ್ ಮಿರ್ಜಾ ಇಸ್ಮೇಲ್ ಹೇಳಿದ್ದು, ನೀನು ಒಳ್ಳೆ ತಾಯಿಮ್ಮ, ಇಂಥ ಮಗನ ಬೆಳೆಸಿದ್ಯಾ ಅಂತ ಹೇಳಿ. ಆಯುರ್ವೇದ ಕಾಲೇಜ್ಗೆ ಅವ್ರಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನಾನು ತಿಳಿದಿರೋ ಮಟ್ಟಕ್ಕೆ ಅವ್ರಿಗೆ ಅಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ ಮತ್ತು ಊಟ ಕೊಡ್ತಾರೆ ಅನ್ನೋ ಒಂದು ಇನ್ಸೆಂಟಿವ್. ಯಾಕೆಂತಂದರೆ ತುಂಬ ಬಡತನದಲ್ಲಿದ್ದಂಥ ಒಂದು ಕುಟುಂಬಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ಖರ್ಚುಗಳನ್ನು ಒದಗಿಸ್ಕೊಳ್ಳೋದು ಕಷ್ಟ ಇರ್ತಾಯಿತ್ತು. ಆದರೆ ಆಯುರ್ವೇದ ಕಾಲೇಜ್ನಲ್ಲಿ, ಮೈಸೂರು ಆಯುರ್ವೇದಿಕ್ ಕಾಲೇಜ್ನಲ್ಲಿ ಪ್ರಥಮ ಬಾರಿಗೆ ಬ್ಯಾಚ್ ಶುರು ಮಾಡ್ತಾಯಿದ್ರು. ಸ್ಕಾಲರ್ಶಿಪ್ ಕೊಡ್ತಾರೆ ಅನ್ನೋ ಒಂದು ಮೋಟಿವೇಶನ್ ಇದ್ದಿದ್ದರಿಂದ ಅವರು ಆಯುರ್ವೇದಿಕ್ ಕಾಲೇಜಿಗೆ ಸೇರಿಕೊಂಡ್ರು ಅಂತ ನಾನು ಕೇಳಿರೋ ಮಟ್ಟಿಗೆ. ಅವ್ರಿಗೆ ಅಲ್ಲಿ ಕಾಲೇಜ್ನಲ್ಲಿ ಓದ್ತಾ ಇರಬೇಕಾದ್ರೆ ಇಂಟರ್ನ್ಶಿಪ್ ಅಂತೀವಲ್ಲ ನಾವು ಇವತ್ತು, ಅದು ಪಾಳ್ಯ ವೆಂಕಟಾಚಲ ಪಂಡಿತರ ಸೀತಾರಾಘು ವೈದ್ಯಶಾಲೆಯಲ್ಲಿ ಸಿಕ್ತು. ಪಾಳ್ಯ ವೆಂಕಟಾಚಲ ಪಂಡಿತರು ಪ್ರಸಿದ್ಧ ಆಯುರ್ವೇದ ವಿದ್ವಾಂಸರು. ಅವರು ಇವರನ್ನ ತಗೊಂಡು ಒಬ್ಬ ಟ್ರೈನಿ ರೀತಿನಲ್ಲಿ ಅವರನ್ನ ಚೆನ್ನಾಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟರು. ಸೊ ಟ್ರೈನಿಂಗ್ ನಡೆದಿದ್ದಲ್ಲಿ ಮೈಸೂರಿನಲ್ಲಿ ಸೀತಾರಾಘು ವೈದ್ಯಶಾಲದಲ್ಲಿ ನಡೆದಿದ್ದು. ಆ್ಯಂಡ್ ಪಂಡಿತರಿಗೆ ಆಯುರ್ವೇದ ಸಿದ್ಧಹಸ್ತ ಕಲೆ ಬಂದಿದ್ದೆ ಅಲ್ಲಿ. ಆಮೇಲೆ ಪಂಡಿತರು ಸ್ವಂತವಾಗಿ ಸದ್ವೈದ್ಯಶಾಲಾ ಪ್ರಾರಂಭ ಮಾಡಬೇಕು ಅಂತ ಹೊರಟಾಗ ಪೂರ್ಣ ಆಶೀರ್ವಾದ ಮಾಡಿ ಕಳಿಸಿದವರೇ ಪಾಳ್ಯ ವೆಂಕಟಾಚಲ ಪಂಡಿತರು. ಇನ್ನೊಬ್ರು ಒಂದು ಸ್ಟಾರ್ಟ್ಅಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ರಿಟೈನ್ ಮಾಡೋದಲ್ಲ, ಆಶೀರ್ವಾದ ಕೊಟ್ಟು ಚೆನ್ನಾಗಿ ನೀನು ಬೆಳೆಸಪ್ಪ ಇದನ್ನ ಅಂತ ಹೇಳಿ ಕಳಿಸ್ಕೊಟ್ರು ಅಂತ ನಾನು ಓದಿರೋ ಉಲ್ಲೇಖಗಳಲ್ಲಿದೆ. ಮತ್ತೆ ಅಲ್ಲಿಂದ ನಂಜನಗೂಡಿಗೆ ಹೋದ್ರು. ನಂಜನಗೂಡಿಗೆ ಹೋಗಿ 4 ಜನ, ಅವರು ತಾಯಿ, ಹೆಂಡತಿ, ಮತ್ತೆ ಚಿಕ್ಕ ಅಂತ ಒಬ್ಬ ಅವರ ಅಸಿಸ್ಟೆಂಟು, ಮತ್ತೆ ಇವರು 4 ಜನ ಸೇರಿ ಪ್ರಾರಂಭ ಮಾಡಿದಂಥ ಸಂಸ್ಥೆ. ಹಲ್ಲುಪುಡಿಯ ಪ್ರಾಡಕ್ಟ್ ಐಡಿಯಾ ಹೇಗೆ ಬಂತು? ಪಂಡಿತರು ಒಂದು ಹೋಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಗ ಅಲ್ಲಿ ಈ ಆಶ್ ಅಂತಂದ್ರೆ ಬೂದಿ, ಅದನ್ನ ನೋಡಿದ್ರಂತೆ. ಅಲ್ಲಿವರೆಗೆ ಕರ್ನಾಟಕದಲ್ಲಿ ಮತ್ತೆ ನಮ್ಮ ರಾಷ್ಟ್ರದಲ್ಲಿ ಇದ್ದಂಥ ಹಲ್ಲುಪುಡಿಗಳೆಲ್ಲ ಈ ಅರ್ಧ ಬೆಂದ ಬೂದಿ, ಹಾಫ್ ಬರ್ಂಟ್ ಆಶ್ ಅಂತಾರಲ್ಲ, ಅದು ಅಂದರೆ ಅದನ್ನ ಬೇಸಾಗಿ ಯೂಸ್ ಮಾಡಿದ್ದರಿಂದ ಅದೆಲ್ಲ ಬ್ಲ್ಯಾಕ್ ಟೂತ್ ಪೌಡರ್ಸ್ ಆಗಿತ್ತು. ಪಂಡಿತರು ಈ ಹವನದಲ್ಲಿ ಅವ್ರಿಗೆ ಅದೇನು ತೋರಿಸ್ತೋ ಇದನ್ನ ಪೂರ್ತಿ ಬರ್ನ್ ಮಾಡಿದ್ರೆ ವೈಟ್ ಆಶ್ ಆಗುತ್ತಲ್ಲ, ಈ ವೈಟ್ ಆಶ್ ಅನ್ನ ನಾವು ಕಲರಿಂಗ್ ಏಜೆಂಟ್ಸ್ ಹಾಕಿದ್ರೆ ಪಿಂಕ್ ಟೂತ್ ಪೌಡರ್ ಮಾಡ್ಬೋದಲ್ಲ ಅಂತ ಹೇಳಿ ಅವ್ರಿಗೆ ಅಲ್ಲಿ ಒಂದು ಪ್ರೇರೇಪಣೆ ಆಯಿತು. ದಟ್ ವಾಸ್ ದ ಫಸ್ಟ್ ಟೈಮ್ ಈ ನಂಜನಗೂಡು ಹಲ್ಲುಪುಡಿ ಸ್ಟ್ರೈಕಿಂಗ್ ರೋಸ್ ಅಂತ ಹೇಳಿ ಆ ಪಿಂಕ್ ಕಲರ್ ಅದನ್ನ ಆ್ಯಡ್ ಮಾಡಿ, ಸೊ ಅವರೇ ಮನೆಯಲ್ಲಿ ಈ ಹಲ್ಪುಡಿನ ಪ್ಯಾಕ್ ಮಾಡೋರಂತೆ. ಪ್ಯಾಕೆಟ್ಟು ಅದನ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಸೊ ಅದು ನೋಡಿ ಇವತ್ತಿಗೂ ಅದೇ ಕ್ರಾಫ್ಟ್ ಪೇಪರ್ ಪ್ಯಾಕೆಟೇ ಇದೆ. ಭದ್ರಾವತಿ ಪೇಪರ್ ಮಿಲ್ಸ್ ಅಲ್ಲಿ ಪ್ಯಾಕೆಟ್ ಬರ್ತಾ ಇತ್ತು, ಅದರಲ್ಲಿ ಪ್ಯಾಕ್ ಮಾಡಿ ಈ ಹಲ್ಲುಪುಡಿನ ಪ್ರಾರಂಭ ಮಾಡಿದ್ದು. ನಂಜನಗೂಡಿನಿಂದ ಮೈಸೂರಿಗೆ ಸೈಕಲ್ನಲ್ಲಿ ಹೋಗೋದು, ರಾ ಮೆಟೀರಿಯಲ್ಸ್ ಎಲ್ಲ ಅಲ್ಲಿಂದ ತಗೊಂಡ್ಬರೋದು. ಪಂಡಿತರೆ ಸೈಕಲ್ 23 ಕಿಲೋಮೀಟ್ರು. ಸೊ ಎವ್ರಿ ಆಲ್ಟರ್ನೇಟ್ ಡೇ ಹೋಗೋದು, ಅಲ್ಲಿ ಈ ಪ್ರಾಡಕ್ಟ್ಸ್ ರೆಡಿ ಆಗಿರೋ ಪ್ರಾಡಕ್ಟ್ಸನ್ನ ಮೈಸೂರಿನಲ್ಲಿ ಸೇಲ್ ಮಾಡೋದು, ಮೈಸೂರಿಂದ ರಾ ಮೆಟೀರಿಯಲ್ ತೊಗೊಂಬರೋದು, ಮನೆಯಲ್ಲಿ ಕೂತ್ಕೊಂಡು
ಈ ಹಲ್ಪುಡಿ ಪ್ಯಾಕೆಟ್ಸನ್ನ ಮಾಡೋದು. 4 ಜನ, ತಾಯಿ, ಹೆಂಡತಿ, ಆತ ಮತ್ತೆ ಒಬ್ಬ ಅಸಿಸ್ಟೆಂಟ್. ಸೊ ಹಾಗೆ ಪ್ರಾರಂಭ ಆಗಿದ್ದು ಒಂದು ಹೆಮ್ಮರವಾಗಿ ಬೆಳ್ಕೊಂಡು ಹೋಯ್ತದು. ಓಹೋ, ನಮ್ ಕಡೆ ಕೆಲಸ ಕೆಟ್ಟೋದ್ರೆ ಎಲ್ಲ ಹೋಮ್ದಲ್ಲಿ ಹೋಯ್ತು ಅಂತ ಹೇಳ್ತಾರೆ. ನಿಮ್ ತಾತ ಅವ್ರಿಗೆ ಹೋಮ್ದಲ್ಲೇ ಕೆಲಸ ಕಾಣಿಸ್ತು. ವಾವ್. ಆ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ಬೇರೆ ಹಲ್ಲು ಪುಡಿ ಬ್ರ್ಯಾಂಡ್ಸ್ ಇದ್ದಿರ್ಬೋದಲ್ವಾ? ನಾನು ಕೇಳಿರೋ ಮಟ್ಟಕ್ಕೆ ಯುನೋ ಈ ಕಪ್ಪು ಹಲ್ಲು ಪುಡಿ ಹ್ಮ್. ನೀವು ನೋಡಿದ್ರೆ ಅದಕ್ಕೆ ಒಂದು ವಿಜುವಲ್ ಅಪೀಲ್ ಕಮ್ಮಿ. ಹಾ, ನೀವು ಈ ಅಂದ್ರೆ ಆ ಟೈಮಲ್ಲಿ ಕಪ್ಪು ಹಲ್ಲು ಪುಡಿನೇ ಕಪ್ಪು ಇದ್ದು. ಹಲ್ಲು ಪುಡಿನೇ ಇದ್ದಿದ್ದು. ಸೊ ಇಲ್ಲ ನೀಮ್ ಸ್ಟಿಕ್ಸ್ ಅಂದ್ರೆ ಬೇವಿನ ಕಡ್ಡಿ ತಗೊಂಡು ಹಲ್ಲು ಉಜ್ತಾ ಇದ್ರು, ಅಥವಾ ಈ ಟೂತ್ ಪೌಡರ್ ಉಪಯೋಗಿಸ್ತಾ ಇದ್ರು. ಆ ಟೂತ್ ಪೌಡರ್ ನಲ್ಲಿ ಕಪ್ಪು ಹಲ್ಲು ಪುಡಿನೇ ಇದ್ದಿದ್ದು. ಇದು ಈ ವೈಟ್ ಬೇಸ್ ಯಾವಾಗ ಫಾರ್ಮ್ ಆಯ್ತು ಅಂಡ್ ಅದಕ್ಕೆ ಈ ಸ್ಟ್ರೈಕಿಂಗ್ ರೋಸ್ ಕಲರಿಂಗ್ ಬಂತಲ್ಲ, ಪ್ಲಸ್ ಆಮೇಲೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ಸ್ ಮತ್ತೆ ಸ್ವಲ್ಪ ಫ್ಲೇವರಿಂಗ್ ಏಜೆಂಟ್ಸ್, ಥೈಮಾಲ್ ಮತ್ತೆ ಕ್ಯಾಂಫರ್ ಈ ತರದ್ದೆಲ್ಲ ಆಡ್ ಮಾಡಿದ್ರಿಂದ ಎಷ್ಟೋ ಜನ ಬರೀ ಹಲ್ಲು ಉಜ್ಜೋದಲ್ಲ, ಅದನ್ನ ತಿಂತಾ ಇದ್ರಂತೆ. ಬಹುಶಃ ಫಸ್ಟ್ ಟೈಮ್ ಹಲ್ಲು ಉಜ್ಜೋ ಪುಡಿ ಒಂದು ಕ್ಲೀನ್ ಮಾಡೋದಲ್ದೆ ಒಂದು ಫ್ರೆಶ್ನೆಸ್ ಕೊಡ್ತು ಬಾಯಿಗೆ. ಸೊ ಇಟ್ ಬಿಕೇಮ್ an activity people started looking forward to and enjoying. It probably became one of the first lifestyle products that people use. Yes. ಹಲ್ಲು ಪುಡಿ ಗ್ಲಾಮರಸ್ ಆಗಿ, Correct. ಸ್ವಲ್ಪ ತಿನ್ನೋಣ, ಸ್ವಲ್ಪ ಹಾಲಿಗೆ ಹಾಕಿ ತಣ್ಣಗ್ ಮಾಡಿ ಕುಡಿಯೋಣ. ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ಬೋದು, ಯಾಕಂದ್ರೆ ನಾವು ಮಾಡಿದೀವಿ ಇಂಥದ್ದೆಲ್ಲ ಮಾಡಿರ್ಬೋದು. ಇದು ಗುಲಾಬ್ ಮಿಲ್ಕ್ ಅಂತ. ವಾವ್. ಸೊ ಇದು ಬಂದ ತಕ್ಷಣ ಐ ವುಡ್ ಅಸ್ಯೂಮ್ ಸಕ್ಸಸ್ ಮಸ್ಟ್ ಹ್ಯಾವ್ ಬಿನ್ ಇನ್ಸ್ಟೆಂಟ್. ಎಸ್. 1914-15 ಹೊತ್ತಿಗೆನೇನೆ ಬಿ ಪಂಡಿತರ ಹಲ್ಪುಡಿ ಬಹಳ ಪಾಪ್ಯುಲರ್ ಆಗಕ್ಕೆ ಶುರು ಆಯ್ತು. ಆಗ ಬಿ ಪಂಡಿತರ ಹಲ್ಲು ಪುಡಿ ಅಂತ ನಂಜನಗೂಡು ಹಲ್ಪುಡಿ ಅಂತಲೇ, ಅದು ಬ್ರ್ಯಾಂಡ್ ನಂಜನಗೂಡು ಹಲ್ಪುಡಿ ಅಂತಲೇ. ಅಂಡ್ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಅದಕ್ಕೆ ಪ್ರಚಲಿತ ಆಯ್ತು. ಅದಕ್ಕೆ ಫಸ್ಟ್ ಕನ್ಸೈನ್ಮೆಂಟ್ ತಮಿಳ್ನಾಡಿಗೆ ತಗೊಂಡವರು 12 ಪ್ಯಾಕೆಟ್ ಆರ್ಡರ್ ಮಾಡಿದ್ರಂತೆ. ಫಸ್ಟ್ ಕನ್ಸೈನ್ಮೆಂಟ್ 12 ಪ್ಯಾಕೆಟ್ ಮಾತ್ರ. ಆಮೇಲೆ ಆ ಮುತ್ಸ್ವಾಮಯ್ಯರ್ ಅಂತ ಅವರು ಸೋಲ್ ಸೆಲ್ಲಿಂಗ್ ಏಜೆಂಟ್ ಆಫ್ ತಮಿಳ್ನಾಡು ಪ್ರತಿನಿತ್ಯ 20,000 ಪ್ಯಾಕೆಟ್ ಸೇಲ್ ಮಾಡ್ತಾರೆ. ವಾವ್. 12ರಿಂದ 20,000ಕ್ಕೆ ಎಷ್ಟು ಸಮಯ ಬೇಕಾಯ್ತು? In about 6-7 years. This is in so many ways a unicorn of that time. This is the unicorn. 110 years ago, if this is not a unicorn, I don't know what is. ಇವಾಗ ನೀವು ಎಕನಾಮಿಕ್ ಟೈಮ್ಸ್ ಅವಾರ್ಡ್ಸ್, ಫಿಕಿ ಅವಾರ್ಡ್ಸ್ ಅಂತೆಲ್ಲ ಕೊಟ್ಟು ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಸೆಲೆಬ್ರೇಟ್ ಮಾಡ್ತಿರಲ್ಲ, ಆವಾಗ ಮೈಸೂರು ಮಹಾರಾಜರ ಕಾಲದಲ್ಲಿ ದಸರಾ ಪ್ರಶಸ್ತಿಗಳು ಅಂತ ಕೊಡ್ತಾ ಇದ್ರು. ಸೊ ಆ ದಸರಾ ಪ್ರಶಸ್ತಿಗಳಲ್ಲಿ ಪ್ರತಿ ವರ್ಷ 1930ರಿಂದ 45ರವರೆಗೂ ನಾನು ಐ ಹ್ಯಾವ್ ಸೀನ್ ಇಟ್, ಮೀನಿಂಗ್ ಐ ಹ್ಯಾವ್ ಸೀನ್ ರೆಕಾರ್ಡ್ಸ್ ಆಫ್ ಇಟ್. ಅದರಲ್ಲಿ ಸದ್ವೈದ್ಯ ಶಾಲೆಗೆ ಬಹುಮಾನಗಳು ಬರ್ತಾ ಇತ್ತು. ಆ್ಯಂಡ್ ಈ ತರಹ ನಮ್ಮ ಕರ್ನಾಟಕದಲ್ಲಿ ಬಂದಂತಹ ಕೆಲವು ಉದ್ದಿಮೆಗಳು ಅವುಗಳಿಗೆ ಯಶಸ್ಸು ಕಂಡಿದ್ರೆ ಅದನ್ನ ಮಹಾರಾಜರು ರೆಕಗ್ನೈಸ್ ಮಾಡ್ತಾ ಇದ್ರು. ಸೊ ಅದು ಬಂತು. ಅಂಥದ್ದು ಜನಮಾನಸದಲ್ಲಿ ಉಳ್ಕೋಬೇಕು ಅಂತಂದ್ರೆ ಈಗ ಎಷ್ಟೋ ಬ್ರ್ಯಾಂಡ್ಸು ಸ್ವಲ್ಪ ದಿವಸಗಳ ಕಾಲ ಮೇಲ್ ಬರುತ್ತೆ, ಖಂಡಿತ, ಆಮೇಲೆ ಹೊಟ್ಟೋಗುತ್ತೆ, ಖಂಡಿತ. ಆದ್ರೆ 110 ವರ್ಷಗಳ ಕಾಲ ಉಳ್ಕೋಬೇಕು ಅಂತಂದ್ರೆ ಹೌದು, ನಾನು ಒಂದೊಂದ್ಸತಿ ಯೋಚನೆ ಮಾಡ್ತೀನಿ ಏನಿರಬಹುದು ಇದರಲ್ಲಿ ಅಂತ. ಒಂದು ಸಮಾಜಕ್ಕೆ ಅದರಿಂದ ಒಳಿತು ಕಾಣ್ತಾನೆ ಇರಬೇಕು. ಇಫ್ ದ ಸೊಸೈಟಿ ಡಸಂಟ್ ಫೈಂಡ್ ವ್ಯಾಲ್ಯೂ ಇನ್ ಇಟ್, ಇಟ್ ವಿಲ್ ರಿಜೆಕ್ಟ್ ದ ಪ್ರಾಡಕ್ಟ್. 1913 ಸುಮಾರು ಇದು. ಸೊ ಇವತ್ತಿಗೆ 110 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಅದು ಆವತ್ತಿನ ಒಂದು ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಹೇಗಿರ್ತಾ ಇತ್ತು. ಟೆಲಿಫೋನ್ ಇತ್ತ ಸರ್ ಆ ಟೈಮಲ್ಲಿ? ಇಲ್ಲ, ನಾಟ್ ಇವನ್ ದಟ್. ನ್ಯೂಸ್ ಪೇಪರ್ಸ್ ವಾಸ್ ದ ಓನ್ಲಿ ಮೀಡಿಯಾ. ರೇಡಿಯೋ ಸ್ವಲ್ಪ ಮಟ್ಟಕ್ಕೆ ರೇಡಿಯೋನೂ ಇಲ್ಲ. ಟ್ವಿಟರು ಬಹುಶಃ ಇರಲಿಲ್ಲ. ಆ ಕಾಲದಲ್ಲಿ ಮಾರ್ಕೆಟಿಂಗ್ ಪ್ರಯತ್ನಗಳು ಯಾವ ತರ ಇತ್ತು? ಒಂದು ಅಂದ್ರೆ ಹೇಳ್ತೀನಿ, ನಮ್ಮಂತ ಇನ್ಫ್ಲೂಯೆನ್ಸರ್ಸ್ ಇಲ್ದೆ ಹೇಗ್ ಮ್ಯಾನೇಜ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ ನಾನು. ಆಗಿನ ಕಾಲದಲ್ಲಿ ಶ್ರದ್ಧಾ ಈಕ್ವಲೆಂಟ್ಸ್ ಇದ್ರು. ಉದಾಹರಣೆಗೆ ನಾನು ಹೇಳೋದಾದ್ರೆ, ಪಂಡಿತರು ಏನ್ ಮಾಡ್ತಾ ಇದ್ರು ಅಂದ್ರೆ, ಪ್ರತಿ ವರ್ಷ ಧನ್ವಂತರಿ ಜಯಂತಿ ಅಂತ ಒಂದು ಫೆಸ್ಟಿವಲ್ ಹಿ ವುಡ್ ಆರ್ಗನೈಸ್ ಇನ್ ದಿ ಸ್ಮಾಲ್ ಟೌನ್ ಆಫ್ ನಂಜನಗೂಡ್. ಅಟ್ ದಟ್ ಟೈಮ್ ನಂಜನಗೂಡ್ ಟೌನ್ ಪಾಪ್ಯುಲೇಷನ್ 5,000 to 6,000 ಜನ ಅಷ್ಟೇ ಟೌನ್ ಪಾಪ್ಯುಲೇಷನ್. ಅಲ್ಲಿ ಎಂತೆಂಥ ಸಂಗೀತ ವಿದ್ವಾಂಸರು ಬಂದಿದ್ದಾರೆ. ಚಮ್ಮನಗುಡಿ ಶ್ರೀನಿವಾಸ ಅಯ್ಯರ್, ಚಂಬೈ ವೈದ್ಯನಾಥ್ ಭಾಗವತರ್, ಟಿ ಚೌಡಯ್ಯನವರು, ನಮ್ಮ ಕರ್ನಾಟಕದ ಟಿ ಚೌಡಯ್ಯನವರು. ಇಂಥವ್ರು ರೆಗ್ಯುಲರ್ ಆಗಿ ಬರೋರು. ಬಂದಾಗ ಪಂಡಿತರ ಆತಿಥ್ಯ, ನಂಜನಗೂಡು
ದೇವಸ್ಥಾನಕ್ಕೆ ಒಂದು ವಿಸಿಟ್ಟು, ಆಮೇಲೆ ನಂಜನಗೂಡು ಫ್ಯಾಕ್ಟ್ರಿ, ಟೂತ್ ಪೌಡರ್ ಫ್ಯಾಕ್ಟ್ರಿ ಎಲ್ಲ ನೋಡೋದು, ಆಮೇಲೆ ಅವ್ರಿಗೊಂದು ಸ್ವಲ್ಪ ಗುಲ್ಕಂದು, ಆಮೋದಿನಿ ಮತ್ತೆ ಭಾವನಾ ಶುಂಠಿ ಇಂಥದ್ದೆಲ್ಲ ಕೊಡೋದು. ದೇ ಆಲ್ ಬಿಕಮ್ huge celebrity endorsers of Nanjangud products. These stars, these superstars of music. Yes. Very clever. Very clever, Panditru. So he only hosted his own Coke studio. Illi NH Weekender ಏನಂತೀವಿ ನಾವು, ಇಲ್ಲ Woodstock festival. That shows his business acumen. Yes. ಸರ್, ಇವತ್ತು ಎಷ್ಟು ಒಂದು ಅಂದಾಜು ಎಷ್ಟು ಮಾರಾಟ ಆಗ್ತಿರ್ಬೋದು ಈ ಪ್ರಾಡಕ್ಟ್ ನಂಜನಗೂಡು ಹಲ್ಲುಪುಡಿ? ಇವತ್ತಿಗೂ ದಿನಕ್ಕೆ 5,000 ಪ್ಯಾಕೆಟ್ ಮಾರಾಟ ಆಗ್ತಾ ಇದೆ. ಈಗ ಇತ್ತೀಚೆಗೆ ಜಸ್ಟ್ 2-3 ವೀಕ್ಸ್ ಬ್ಯಾಕ್ ನನಗೆ ನನ್ನ ಸಹೋದ್ಯೋಗಿಗಳೊಬ್ರು ಒಂದು ಟ್ವಿಟರ್ ಥ್ರೆಡ್ ಕಳಿಸ್ಕೊಟ್ರು. ಅದು ನಿಮ್ಮ ಈ ನಂಜನಗೂಡು ಟೂತ್ ಪೌಡರ್ ಬಗ್ಗೆ ಒಬ್ರು ಸಾಲಿಗ್ರಾಮ ಅಂತ ಒಬ್ರು ಬರೆದಿದ್ದಾರೆ. ಅವರು ಅದರಲ್ಲಿ ನಾನು ಚಿಕ್ಕವನಾಗಿರ್ಬೇಕಾದ್ರೆ ನಾನು ಬಿನಾಕ ಟೂತ್ ಪೇಸ್ಟ್ ಇಷ್ಟಪಡ್ತಾ ಇದ್ದೆ. ಯಾಕೆ ಇಷ್ಟಪಡ್ತಾ ಇದ್ದೆ ಅಂದ್ರೆ ಅದ್ರ ಜೊತೆಗೆ ಒಂದು ಸಣ್ಣದು ಒಂದು ಆಟ ಸಾಮಾನು ಕೊಡ್ತಾ ಇದ್ರು, ನೀವು ನೋಡಿರ್ಬೋದು ಶ್ರದ್ಧಾ. ಸೊ ಆ ಆಟ ಸಾಮಾನು ಆಸೆಗೋಸ್ಕರ ನಾನು ಬಿನಾಕ ಟೂತ್ ಪೇಸ್ಟನ್ನ ಇಷ್ಟಪಡ್ತಾ ಇದ್ದೆ. ಒಂದು ದಿವಸ ಏನು ಮಾಡಿಬಿಟ್ಟೆ, ಬೇಗ ಟೂತ್ ಪೇಸ್ಟ್ ಖಾಲಿ ಮಾಡಿಬಿಟ್ರೆ ಇನ್ನೊಂದು ಆಟದ ಸಾಮಾನು ಸಿಗುತ್ತೆ ಅಂತೇಳಿ ಒಂದು ಟೂತ್ ಪೇಸ್ಟ್ ಪೂರ್ತಿ ಖಾಲಿ ಮಾಡಿಬಿಟ್ಟೆ. ನಮ್ಮ ತಂದೆ ಬಂದು ನೋಡ್ಬಿಟ್ಟು ನನಗೆ ಶಿಕ್ಷೆ ಆಗಿ 1 ತಿಂಗಳು ಬರೀ ನಂಜನಗೂಡು ಹಲ್ಪುಡಿ ಉಜ್ಬೇಕು ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಇಂಥ ಕಥೆಗಳನ್ನೆಲ್ಲ ಜನ ಇವಾಗ ನೆನ್ಸ್ಕೊಂತಾ ಇದ್ದಾರೆ. ದಿಸ್ ಇಸ್ 1970s ಸ್ಟೋರಿ. It came at a time when there was no television and it has now come back on Twitter. People are talking about it on Twitter. Yes. Like stood the test of time ಅನ್ನೋದಕ್ಕೆ ಇದಕ್ಕಿಂತ ಒಂದು ಉದಾಹರಣೆ ಬೇಕಾ? ಈ ಹಲ್ಲುಪುಡಿಯಿಂದ ಒಂದು ಟ್ರೈನು ಬಹಳ ಫೇಮಸ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಂಜನಗೂಡಿಂದ ಮೈಸೂರಿಂದ ನಂಜನಗೂಡಿಗೆ ಒಂದು ಮೀಟರ್ ಗೇಜ್ ಟ್ರೈನ್ ಓಡ್ತಾ ಇತ್ತು. ಇವಾಗ ಅದು ಬ್ರಾಡ್ ಗೇಜ್ ಆಗಿದೆ. ಹಿಂದೆ ಮೀಟರ್ ಗೇಜ್ ಟ್ರೈನು. ಅದು ನಂಜನಗೂಡಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಟೂತ್ ಪೌಡರ್ ಎಕ್ಸ್ಪ್ರೆಸ್ ಅಂತಲೇ ಕರೀತಾ ಇದ್ರು. ಆ್ಯಂಡ್ ತಮಾಷೆಗೆ ಜನ ಏನು ಹೇಳೋರು ಅಂತಂದ್ರೆ, ಮೈಸೂರಿಂದ ನಂಜನಗೂಡಿಗೆ ಬೇಗ ಬಂದ್ಬಿಡುತ್ತೆ, ನಂಜನಗೂಡಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ, ಯಾಕೆಂದ್ರೆ ಟೂತ್ ಪೌಡರ್ ಪ್ಯಾಕೆಟ್ಗಳು ಅಷ್ಟೊಂದು ಹಾಕ್ಬಿಟ್ಟಿರ್ತಾರೆ. ಆ ಟ್ರೈನ್ ಅಲ್ಲಿ ಈ ಪ್ಯಾಕೆಟ್ ಸಪ್ಲೈ ಆಗ್ತಿತ್ತು ನಂಜನಗೂಡು ಹಲ್ಲುಪುಡಿ. ಅದಕ್ಕೆ ಟೂತ್ ಪೌಡರ್ ಎಕ್ಸ್ಪ್ರೆಸ್ ಅಂತಾನೆ ಹೆಸರು. ಹೌದು. ದಿಸ್ ವಾಸ್ ಅನ್ಅಫಿಷಿಯಲ್ ನಿಕ್ ನೇಮ್ ಗಿವನ್ ಬೈ ಪೀಪಲ್. ಈ ಪ್ಯಾಕೆಟ್ ಮೇಲೆ ಒಂದು ಬಿಲ್ಡಿಂಗ್ ಚಿತ್ರ ಇದೆಯಲ್ಲ, ಅದು ಹೆಡ್ ಆಫೀಸ್, ಸದ್ವೈದ್ಯಶಾಲಾ ಹೆಡ್ ಆಫೀಸ್ ಇತ್ತೀಚಿನವರೆಗೂ ಇತ್ತು ಅದು, ಆ ಬಿಲ್ಡಿಂಗ್. ಸೊ ಅದನ್ನೇನೆ ತಗೊಂಡು ಆಗಿನ ಕಾಲದಲ್ಲಿ ಈ ಟ್ರೇಡ್ ಮಾರ್ಕ್ ಮಾಡಬೇಕು ಅಂತಂದ್ರೆ ಅವ್ರದ್ದು ಒಂದು ಸಿಗ್ನೇಚರು ಮತ್ತೆ ಅವ್ರು ಕೆಲಸ ಮಾಡ್ತಾ ಇದ್ದಂತ ಬಿಲ್ಡಿಂಗ್ ಅಷ್ಟೇ ತಗೊಂಡು ಮಾಡಿದಂಥದ್ದು. ಸೊ ನಂಜನಗೂಡು ಟೂತ್ ಪೌಡರ್ ಏನಾಯ್ತು ಅಂತಂದ್ರೆ, ಪಂಡಿತರ ಬಗ್ಗೆ ಎಷ್ಟೋ ಜನ ಹೇಳ್ತಾರೆ ಅವರು ಪ್ರಾತಸ್ಮರಣೀಯರು ಅಂತ. ಕನ್ನಡದಲ್ಲಿ ಪ್ರಾತಸ್ಮರಣೀಯರು ಅಂತಂದ್ರೆ ಬೆಳಗ್ಗೆ ಎದ್ದಾಗ ತಂಪೊತ್ತಿನಲ್ಲಿ ಜ್ಞಾಪಿಸ್ಕೋಬೇಕು ಅಂತ ವ್ಯಕ್ತಿ ಅಂತ. ಈ ಹಲ್ಲುಪುಡಿ ಕೂಡ ಪ್ರಾತಸ್ಮರಣೀಯ. ಹೌದು. ಯಾಕಂದ್ರೆ ಬೆಳಗ್ಗೆ ಎದ್ದಾಗ ನೀವು ಅದ್ರ ಜ್ಞಾಪಿಸ್ಕೊಂಡೇ ನೀವು ದಿನಚರಿ ಶುರು ಮಾಡ್ತೀರಾ. ಹೌದು. ನಂಜನಗೂಡು ಟೂತ್ ಪೌಡರ್ ಬಗ್ಗೆ ಬಹಳಷ್ಟು ಕಥೆಗಳು, ದಂತಕಥೆಗಳು ಎರಡೂ ಇದೆ. ಇದರಲ್ಲಿ 2 ವೆರೈಟಿ ಮಾಡಿದ್ರು ಅವರು, ಸಾಲ್ಟಿಶ್ ಮತ್ತೆ ಸ್ವೀಟಿಶ್. ಸ್ವೀಟಿಶ್ ವುಡ್ ಹ್ಯಾವ್ ಬಿನ್ ದ ಫಸ್ಟ್ ಟೈಮ್ ದಟ್ ಪೀಪಲ್ ವರ್ ಎಕ್ಸ್ಪೀರಿಯನ್ಸಿಂಗ್ ಅ ಸ್ವೀಟಿಶ್ ಟೂತ್ ಪೌಡರ್. ವಾಟ್ ಐ ನೋ ಇಸ್ sweet was more popular in Karnataka and salt was more popular in Tamil Nadu. And first packet pricing ಜ್ಞಾಪಕ ಇದೆಯಾ ನಿಮ್ಗೆ? ಎಷ್ಟಿತ್ತು ಅವಾಗ? ಕೇಳ್ಬೇಕು, ಒಂದಾಣಿಗಿಂತ ಕಮ್ಮಿನೇ ಇರಬೇಕು. ಅಂಡ್ ಈ ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆ ಸದ್ವೈದ್ಯಶಾಲಾ ಪ್ರಾಡಕ್ಟ್ಸ್ ಇತ್ತಾ, ಅಲ್ಲ ದಿಸ್ ವಾಸ್ ದ ಫಸ್ಟ್ ಪ್ರಾಡಕ್ಟ್? ಇದು ಇಟ್ ಈಸ್ ಆಲ್ಮೋಸ್ಟ್ ದ ಫಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳಬೇಕು. ಯಾಕಂದ್ರೆ ಶ್ರೀಕರ ಕಸ್ತೂರಿ ಪಿಲ್ಸ್ ಅದು ಬಂತು. ಅಂಡ್ ಇದಕ್ಕೊಂದು ಸ್ವಲ್ಪ ಹಿಸ್ಟ್ರಿ ಇದೆ. 1914 to 1918 ಫಸ್ಟ್ ವರ್ಲ್ಡ್ ವಾರ್ ಟೈಮ್. ಆವಾಗ ನಿಮ್ಗೆ ಗೊತ್ತಿರೋ ಹಾಗೆ ಇನ್ಫ್ಲೂಯೆನ್ಸಾ, ಒಂದು ರ್ಯಾಂಪೆಂಟ್ ಇನ್ಫ್ಲೂಯೆನ್ಸಾ ಅಟ್ಯಾಕ್ ಆಯ್ತು ಕರ್ನಾಟಕ ಇದರಲ್ಲಿ, ಇಂಡಿಯಾದಲ್ಲಿ. ಆವಾಗ ಈ ಕಸ್ತೂರಿ ಮಾತ್ರೆ ಇಟ್ ಬಿಕೇಮ್ ವೆರಿ ಎಫೆಕ್ಟಿವ್. ಬಹಳ ಅದು ಎಫಿಕೇಶಿಯಸ್ ಮೆಡಿಸಿನ್, ಅದು ಬಹಳ ಎಫೆಕ್ಟಿವ್ ಅಂತ ಹೇಳಿ ಜನರಿಗೆ ಮನಸ್ಸಿಗೆ ಬಂತು. ಸೊ ಅದೇ ಕಂಪನಿಯಿಂದ ಈ ನಂಜನಗೂಡು ಟೂತ್ ಪೌಡರ್ ಕೂಡ ಬರ್ತಾ ಇದೆ ಅಂತ ಬಂತಲ್ಲ. ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಅಂದ್ರೆ ಲಾಂಚ್ ಆಗಿ ಕೆಲವು ವರ್ಷಕ್ಕೆ ಇದು ಪಾಪ್ಯುಲರ್ ಆಗಿದ್ದಾಗ ಯಾವ ತರ ಇತ್ತು ಫ್ಯಾನ್ ಫಾಲೋವಿಂಗ್ ಈ ಬ್ರ್ಯಾಂಡ್? ಕರ್ನಾಟಕದಲ್ಲಿ ಇದಕ್ಕೆ ಒಂದು ಹೆಸರುವಾಸಿ ಆಗೋದಕ್ಕೆ ತುಂಬಾ ಜನ, ಐ ಥಿಂಕ್ ಆ ಪ್ರಾಡಕ್ಟಿನ ಒಂದು ವ್ಯಾಲ್ಯೂ, ಆನೆಸ್ಟಿ, ಆ ಪ್ರಾಡಕ್ಟ್ ಒಂದು ಸತ್ಯತೆ ಇದೆ ನೋಡಿ, ಅದನ್ನ ಐ ಥಿಂಕ್ ಪೀಪಲ್ ಲೈಕ್ಡ್ ಇಟ್. ಪಂಡಿತರು ಅದನ್ನ ಯಾವತ್ತಿಗೂ ಕೂಡ ಅವ್ರು ನೋಡಿದ ಉದ್ದೇಶ ಏನು ಅಂತಂದ್ರೆ, ಬಿಕಾಸ್ ಹಿ ವಾಸ್ ಎ ಆಯುರ್ವೇದಿಕ್ ಡಾಕ್ಟರ್, ರೈಟ್? ಅಂಡ್ ಅವ್ರ ಮನಸ್ಸಿನಲ್ಲಿ ಇದು ಜನರಿಗೆ ಪ್ರಯೋಜನ ಆಗಬೇಕು ಅನ್ನೋದು ಮುಖ್ಯವಾಗೇ ಇತ್ತೆ ಹೊರತುನು ಇದರಿಂದ ದುಡ್ಡು ಮಾಡಬೇಕು ಅನ್ನೋದು ದಾಟ್ ವಾಸ್ ನಾಟ್ ಸೆಂಟ್ರಲ್ ಟು ಹಿಸ್ ವಿಷನ್. ಮನಿ ವಾಸ್ ಇನ್ಸಿಡೆಂಟಲ್. ಇಟ್ ಹ್ಯಾಪನ್, ನೋ ಡೌಟ್. ಹಿ ಬಿಕೇಮ್
ಇನ್ಕ್ರೆಡಿಬ್ಲಿ ವೆಲ್ತಿ ಇನ್ ಹಿಸ್ ಟೈಮ್. ಬಟ್ ಅವ್ರಿಗೆ ಮುಖ್ಯವಾಗಿ ಇದ್ದಿದ್ದ ಉದ್ದೇಶ ಏನು ಅಂತಂದರೆ ಈ ಪ್ರಾಡಕ್ಟು ಜನರಿಗೆ ಒಳ್ಳೇದು ಮಾಡಬೇಕು. ಸೊ ಅಲ್ಲಿಂದ ಬೆಳ್ಕೊಂಡು ಬಂತು. ಆಮೇಲೆ ಅಫ್ಕೋರ್ಸ್ ಎಷ್ಟೋ ಜನ ನಾವು ಸೆಲೆಬ್ರಿಟೀಸ್ ಅಂತ ಏನು ಕರಿತೀವಿ ಅವರೆಲ್ಲ ಅದನ್ನು ಉಪಯೋಗಿಸ್ತಾ ಇದ್ರು. ಅವ್ರುಗಳಿಂದ ಒಂದು ವರ್ಡ್ ಆಫ್ ಮೌತ್ ಅದು ಆಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಅದನ್ನ ಬರೆದವರು ದೊಡ್ಡ ಹುಲ್ಲೂರು ರುಕ್ಕೋಜಿ ಅಂತ. ಅದರಲ್ಲಿ ರಾಜ್ಕುಮಾರ್ ಸಮಗ್ರ ಚರಿತ್ರೆ ಅಂತ ಬಂತಲ್ಲ, ಅದರಲ್ಲಿ ಒಂದು ಉಲ್ಲೇಖ ಇದೆ. ಅದೇನು ಅಂತಂದರೆ ರಾಜ್ಕುಮಾರು ಅವರ ಆ್ಯಕ್ಟಿಂಗ್ ಕೆರಿಯರ್ ಶುರು ಮಾಡಿದಾಗ ಚೆನ್ನೈಗೆ ಹೊರಟಾಗ ಬಸ್ಸಿನಲ್ಲಿ ಹತ್ತದಾಗ ಅವ್ರ ಹತ್ರ ಇದ್ದಿದ್ದು ಎರಡೇ ಅಂತೆ, ಒಂದು ಸೆಟ್ ಬಟ್ಟೆ ಮತ್ತೆ ನಂಜಂಗೂಡ್ ಟೂತ್ ಪೌಡರ್ ಪ್ಯಾಕೆಟ್. ಸೊ ಇದನ್ನ ಅವರ ಒಂದು ಜೀವನ ಚರಿತ್ರೆಯಲ್ಲಿ ಉಲ್ಲೇಖ ಆಗಿದೆ. ಈ ಕಾಲದಲ್ಲಿ ಇಷ್ಟು ಹೇಳಕ್ಕೆ ದೊಡ್ಡ ದೊಡ್ಡ ಸ್ಟಾರ್ಗಳು ತಗೊಳ್ಳೋ ದುಡ್ಡೇನು, ಅದು ಅವ್ರ ಬ್ಯಾಗಲ್ಲಿ ಅದು ಇರೋದು ಇಲ್ಲ. ದ ಮೋಸ್ಟ್ ಆನೆಸ್ಟ್ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ ಸಿಕ್ಕಿರುವಂತಹ ಪ್ರಾಡಕ್ಟ್ ಇದು ನಂಜನಗೂಡು ಹಲ್ಲುಪುಡಿ. ಇನ್ನ ಕೆಲವರು ಅಂದ್ರೆ ನಾವು ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ತಗೊಳ್ಳೋಣ. 3 ಜನ. ಮೊದಲನೇದ ಕುವೆಂಪು ಏನೋ ಶುರು ಮಾಡೋಣ. ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ. ಅವರಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ. ಕುವೆಂಪುರವರು ಅವರಿಗೆ ಜ್ಞಾನಪೀಠ ಬಂದಿದ್ದು ರಾಮಾಯಣ ದರ್ಶನಂಗೆ. ಆದರೆ ಅವರು ಒಂದು ಇದರಲ್ಲಿ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಒಂದು ಕಪ್ಲೆಟ್ ಹೀಗಿದೆ: ಭೃಂಗಾಮಲಕದ ತೈಲವ ಹಚ್ಚಿದ ಶೇಷಕ್ಕನ ನುಣ್ಣನೆ ಪಣಿವೇಣಿ ಬೆಳಗಾಗೇಳುತ್ತ ಕನ್ನಡಿ ನೋಡೆ ಇಲಿಗಳಿಗಾಗಿ ತೂಟದ ಪೇಣಿ. ಭೃಂಗಾಮಲಕ ತೈಲ ಅದು ಬಿ.ವಿ. ಪಂಡಿತರು ಮಾಡ್ತಾ ಇರೋದು ಇವತ್ತಿಗೂ ಬಹಳ. ಇಟ್ಸ್ ಅ ವೆರಿ ಪಾಪ್ಯುಲರ್ ಹೇರ್ ಆಯಿಲ್. ಸೊ ಕಿಂದರ್ ಜೋಗಿ ಕಾವ್ಯದಲ್ಲಿ ಅವ್ರು ಬರೀತಾ ಇರೋದು ಭೃಂಗಾಮಲಕ ತೈಲವ ಹಚ್ಚಿದ ಶೇಷಕ್ಕನ ಪಣಿವೇಣಿ ಇಲಿಗಳಿಗೆ ಆಹಾರ ಆಗಿತ್ತೆ. ಕುವೆಂಪು ಟ್ಯಾಲೆಂಟ್ ನೋಡಿ, ಅವ್ರ ಭಾಷೆ ನೋಡಿ, ಅದು ಕುವೆಂಪುಗೇನೆ ಅದು ಇದಿದ್ದು. ಇನ್ನೊಂದು ನೀವು ಇತ್ತೀಚೆಗೆ ತಗೊಂಡ್ರೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಒಂದು ಸೂರ್ಯನ ಕುದುರೆ ಅಂತ ಒಂದು ಸಣ್ಣ ಕತೆ ಬರೆದಿದ್ದಾರೆ. ಅದರಲ್ಲೂ ಬಿ.ವಿ. ಪಂಡಿತರ ಭೃಂಗಾಮಲಕ ತೈಲ ಬಹಳ ತಂಪು ಅಂತ ಒಂದು ಉಲ್ಲೇಖ ಮಾಡ್ತಾರೆ. ಇದ್ರ ಜೊತೆಗೆ ಶಿವರಾಮ್ ಕಾರಂತರದ್ದು ಒಂದು ಕತೆ ಇದೆ, ಅದು ಸ್ವಲ್ಪ ಹಾಸ್ಯಮಯ ಕತೆ. ಒಂದು ಸಾಹಿತ್ಯ ಸಮ್ಮೇಳನ, ನಮ್ಮ ತಾಲೂಕ್ ಲೆವೆಲ್ ಸಾಹಿತ್ಯ ಸಮ್ಮೇಳನಕ್ಕೆ ಜಿ.ಪಿ. ರಾಜರತ್ನಂ ಮತ್ತೆ ಶಿವರಾಮ್ ಕಾರಂತರು ನಂಜನಗೂಡಿಗೆ ಬಂದಿದ್ರಂತೆ. ರಾಜರತ್ನಂ ಯಾವುದೋ ಒಂದು ಸಣ್ಣ ಬಾಟ್ಲಿಂದ ಏನೋ ತಗೊಂಡು ತಿಂತಾ ಇದ್ರಂತೆ, ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಡೋರಂತೆ. ಸೊ ಈ ಕಾರಂತರಿಗೆ ಕ್ಯೂರಿಯಾಸಿಟಿ, ಇದೇನು ರಾಜರತ್ನಂ ಏನೋ ತಿಂತಾ ಇದಾರಲ್ಲ, ಏನು ನಂಗೆ ತೋರಿಸ್ತಾ ಇಲ್ವಲ್ಲ ಅವರು ಅಂತ. ಸೊ ರಾಜರತ್ನಂ ಮಲ್ಕೊಂಡಿದ್ದಾಗ ಕಾರಂತರು ಅವ್ರು ಮೆತ್ತಗೆ ಅದನ್ನು ತಗೊಂಡ್ಬಿಟ್ಟು ಅದನ್ನ ಅದು ಜಿಂಜರ್ ಚಿಪ್ಸ್, ಭಾವನಾ ಶುಂಠಿ ಅಂತ ಏನು, ಅದನ್ನ ಟ್ರೈ ಮಾಡಿದ್ದಾರೆ. ಟ್ರೈ ಮಾಡಿದ್ಮೇಲೆ ಇದಿಷ್ಟು ಚೆನ್ನಾಗಿದೆ ಅಂತ ಹೇಳಿ ಹಿ ಬಿಕೇಮ್ ಎ ಲೈಫ್ ಲಾಂಗ್ ಅಡ್ಮೈರರ್ ಆಫ್ ಭಾವನಾ ಶುಂಠಿ. ಸೊ ಈ ತರ ಸ್ಟೋರೀಸ್, ಇದರಿಂದ ಅದಕ್ಕೆ ಆ ಬ್ರ್ಯಾಂಡ್ಗೆ ಒಂದು ಹೆಸರು ಬಂತು. ಇಷ್ಟು ಹೆಸರುವಾಸಿ ಆಗಿದೆ ಈ ಬ್ರ್ಯಾಂಡ್ಗೆ ಕಾಪಿ ಕ್ಯಾಟ್ಸ್ ತೊಂದರೆ ಇತ್ತಾ? ಕಾಪಿರೈಟ್ಸ್ ಇಶ್ಯೂಸ್? ತಮಿಳುನಾಡಿನಲ್ಲಿ ಒಬ್ರು 1935-40 ಆ ಪೀರಿಯಡ್ ಅಲ್ಲಿ ನಂಜನ್ಗೂಡ್ ಟೂತ್ ಪೌಡರ್ ಒರಿಜಿನಲ್ ನಂದು ಅಂತ ಹೇಳಿ ಒಂದು ಶುರು ಮಾಡ್ಬಿಟ್ರು. ಎಲ್ಲವರು? ತಮಿಳ್ನಾಡಿನವರು. ಆಮೇಲೆ ತಮಿಳ್ನಾಡು ನಂಜನಗೂಡು ಅಂತ ಒಂದಿದ್ಯಾ? ಇಲ್ವಲ್ಲ, ಇರ್ಲಿಲ್ಲ. ಅದನ್ನ ನೀವ್ ಇವಾಗ ಹೇಳ್ತಾ ಇರೋದನ್ನೇನೆ ಮಡ್ರಾಸ್ ಹೈಕೋರ್ಟ್ ಅಲ್ಲಿ ಅವತ್ತು ಕೇಸ್ ನಿರ್ಣಯ ಆದಾಗ ಜಡ್ಜ್ ತಗೊಂಡಂತಹ ಒಂದು ನಿಲುವು, ನಂಜನಗೂಡು ಕರ್ನಾಟಕದ ಭಾಗ, ನಂಜನಗೂಡು ಹಲ್ಪುಡಿ ಕರ್ನಾಟಕಕ್ಕೆ ಸೇರಿದ್ದು, ಇದು ತಮಿಳ್ನಾಡು ಅಲ್ಲ ಅಂತ ಹೇಳಿ ಆ ಟ್ರೇಡ್ ಮಾರ್ಕ್ ಮತ್ತೆ ಕಾಪಿ ರೈಟ್ ಪಂಡಿತರಿಗೆ ಸೇರಿದ್ದು ಅಂತ ತೀರ್ಮಾನ ಕೊಟ್ಟರು. ಅವ್ರಿಗೆ ಇನ್ವೆಂಟಿವ್ ಜೀನಿಯಸ್ ಅಂತ ಇವತ್ತು ನೀವೇನ್ ಕಳಿತೀರ, ಪ್ರಾಡಕ್ಟ್ ಫಾರ್ಮುಲೇಷನ್ಸ್ ಅಲ್ಲಿ ಅವ್ರಿಗೆ ಒಂದು ತುಂಬಾ ಇಂಟೆಲಿಜೆನ್ಸ್ ಇತ್ತು. ಸೊ ಆಮೋದಿನಿ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ರು, ವಿಚ್ ಇಸ್ ಎ ಲಾಜೆಂಜ್. ಅಂಡ್ ಜರ್ಮನಿಯಿಂದ ಒಂದು ಪ್ರಾಡಕ್ಟ್ ಬಂದಿತ್ತಂತೆ, ಜಿನ್ ಟ್ಯಾನ್ ಅಂತ, ಆಗಿನ ಕಾಲದ 1930 ಇಸ್ವಿದು. ಅದನ್ನ ಟ್ರೈ ಮಾಡಿದ್ರಂತೆ, ಚೆನ್ನಾಗಿದೆ ಇದು ಥ್ರೋಟ್ಗೆ ಇಟ್ಸ್ ಎ ಸೂದನರ್, ನೋಡೋಣ ಹೋಗಿ ಊರಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಬಂದು ಆ ಜಿನ್ ಟ್ಯಾನ್ ಬೇಸಿಸ್ ಇಟ್ಕೊಂಡು ಹಿ ಸ್ಟಾರ್ಟೆಡ್ ಆಮೋದಿನಿ. ಈ ಆಮೋದಿನಿ ಅದು ತುಂಬಾ ಪಾಪ್ಯುಲರ್ ಆಗೋಯ್ತು. ಎಷ್ಟು ಪಾಪ್ಯುಲರ್ ಆಗಿತ್ತು, ಇವಾಗಲೂ ಪಾಪ್ಯುಲರ್ ಆಗಿದೆ ಅನ್ನೋದಕ್ಕೆ ಈ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಹೆಚ್ಚಾಗಿ ಭಾಷಣಗಳು ಮಾಡ್ತಾರಲ್ಲ ಅಥವಾ ಮ್ಯೂಸಿಕ್, ಅವರಿಗೆ ಥ್ರೋಟ್ ಸೂದನರ್ಸ್ ಬೇಕೇ ಬೇಕಲ್ಲ. ಸೊ ವಾಜಪೇಯಿ ಅವರು
ಇದರ ಒಂದು ಬೆನಿಫಿಟ್ ಕಂಡುಕೊಂಡಿದ್ರು. टूटे हुए सपने की सुने कौन सिसकी अंतर को चीर व्यथा पलकों पर So in behind his brilliant oratory there is a little bit of the Pandit Amodini in it. काल के कपाल पर लिखता मिटाता हूँ गीत नया गाता हूँ गीत नया गाता हूँ. ಸೊ ಯಾವಾಗ್ಲೂ ಪಾಕೆಟ್ ಅಲ್ಲಿ ಒಂದು ಇಟ್ಕೊಂಡಿರೋರಂತ ಅನಂತ್ ಕುಮಾರ್ ಅವ್ರು ಇಟ್ಕೋತಾ ಇದ್ರು, ನಮ್ಮ ಕರ್ನಾಟಕದವರೇ. ಒಬ್ಬ ವಾಕ್ ಶುದ್ಧಿಗೆ ಸ್ವಲ್ಪ ಕಂಠಶುದ್ಧಿ ಇರ್ಬೇಕಂತಾರಲ್ಲ, ಕಂಠಶುದ್ಧಿಗೆ ಆಮೋದಿನಿ ಅಂತ. Absolutely. ಓ ಹೌ ವಂಡರ್ಫುಲ್. ಆಮೇಲೆ ಅವರು ಅಫ್ಕೋರ್ಸ್ ತಮಗೆ ಬಂದು 60ನೇ ವಯಸ್ಸು ಆದಮೇಲೆ ಹೀ ಬಿಕೇಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಫಿಲಾಂಥ್ರಪಿ. ಸೊ ತಮಗೆ ಬಂದಂಥ ಎಲ್ಲ ಐಶ್ವರ್ಯದಲ್ಲಿ ಬಹುಭಾಗ ಅದನ್ನ ನಾನಾ ಕ್ಷೇತ್ರಗಳಿಗೆ ಕೊಟ್ಟರು. ಫಾರ್ ಎಕ್ಸಾಂಪಲ್ ನಂಜನಗೂಡಿನಲ್ಲಿ ಗರ್ಲ್ಸ್ ಹೈಸ್ಕೂಲ್, ಅದನ್ನ ಅವರೇ ಅದಕ್ಕೆ ಒಂದು ದೊಡ್ಡ ದೇಣಿಗೆ ಅವರೇ ಕೊಟ್ಟಿದ್ದು. ಮೈಸೂರು ಆಯುರ್ವೇದಿಕ್ ಕಾಲೇಜ್ನಲ್ಲಿ ಮಕ್ಕಳಿಗೆ ಬಾಲ್ಯ ಶಿಕ್ಷಾ ಚಿಲ್ಡ್ರನ್ಸ್ ವಾರ್ಡ್, ಅದಕ್ಕೆ ದೊಡ್ಡ ಡೊನೇಷನ್ ಕೊಟ್ಟಿದ್ದೆ ಪಂಡಿತರು. ನಂಜನಗೂಡಿನಲ್ಲಿ ದೇವಸ್ಥಾನಕ್ಕೆ ಬರೋ ಡಿವೋಟೀಸ್ಗೆ ಇಳ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಧರ್ಮಶಾಲೆ ಕಟ್ಟಿದ್ರು. ಸೊ ತಮಗೆ ಬಂದಂಥ ದುಡ್ಡನ್ನ ಅದನ್ನ ಸಮಾಜಕ್ಕೆ ಬಳಸಬೇಕು ಅನ್ನೋದ್ರಿಂದ ಅವ್ರಿಗೆ ಅದರಲ್ಲಿ ತುಂಬಾ ಇದಿತ್ತು. ಸೊ ಅದಕ್ಕೆ ಅವ್ರ ಹೆಸರು ಉಳ್ಕೊಂಡಿದ್ದು. ಸಮಾಜದಲ್ಲಿ ಅವ್ರಿಗೆ ಇವತ್ತಿಗೂ ಆ ಒಂದು ಹೆಸರು ಇರೋದಕ್ಕೆ ಅವರು ಮಾಡಿದಂಥ ಸಮಾಜಮುಖಿ ಕಾರ್ಯಗಳು, ಐ ಥಿಂಕ್ ದಾಟ್ ಇಸ್ ವಾಟ್ ಒನ್ ರಿಮೆಂಬರ್ಸ್. ಈಗ ಟೂತ್ ಪೌಡರ್ ಮಾರ್ಕೆಟ್ ಅಲ್ಲಿ ನಂಜನಗೂಡು ಹಲ್ಲುಪುಡಿ ವಾಸ್ ನಂಬರ್ 1. ಟೂತ್ ಪೇಸ್ಟ್ಸ್ ಬಂದ ಮೇಲೆ ಕಾಂಪಿಟೇಷನ್ ಯಾವ ತರ ಇತ್ತು? The world is so big that there is a place for a giant oak tree and for a small tulsi plant. Big is better, maybe one view of life. But small is beautiful is an equally good view of life, right? Absolutely. ನಂಜನಗೂಡು ಹಲ್ಲುಪುಡಿಯ ಈ ಒಂದು ಜರ್ನಿಯಿಂದ ಬಿಸ್ನೆಸ್ ಮೆನ್ ಇಲ್ಲ ಆಂಟ್ರಪ್ರಿನರ್ಸ್ ಕಲಿಬೇಕಾಗಿರೋ ವಿಷಯಗಳು ಏನೇನಿರಬಹುದು, ಏನೇನಿದೆ? ಒಂದು 2-3 ಹೇಳೋದಾದ್ರೆ ಶ್ರದ್ಧಾ, ಮೊದಲನೇದಾಗಿ ಒಂದು ಕೋರ್ ಪ್ರಪೋಸಿಷನ್ ಹ್ಯಾಸ್ ಟು ಬಿ ವೆರಿ ಆನೆಸ್ಟ್ ಅಂಡ್ ಎಥಿಕಲ್. ಅಂದ್ರೆ ಆ ಪ್ರಾಡಕ್ಟ್ಗೆ ಒಂದು ವ್ಯಾಲ್ಯೂ ಇರಬೇಕು, ಸಮಾಜಕ್ಕೆ ಅದರಿಂದ ಒಂದು ಯೂಸ್ ಕಾಣಬೇಕು, ಅದರ ಬೆಲೆ ಹೇಗಿರಬೇಕು ಅಂತಂದ್ರೆ ಇಟ್ ಶುಡ್ ಬಿ ಅಫೋರ್ಡಬಲ್ ಟು ಪೀಪಲ್. ಅದು ನಮಗೆ ಗೊತ್ತಾಗಿರುವಂಥದ್ದು ಒಂದು ವಿಚಾರ. ಎರಡನೇದು ನಾನು ಬಿಸ್ನೆಸ್ ದೃಷ್ಟಿಯಿಂದ ಹೇಳೋದಾದ್ರೆ ಸ್ವಲ್ಪ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಈಸ್ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಾವು ಎಕ್ಸ್ಪ್ಯಾನ್ಷನ್ನಿನ ಆಸೆನಲ್ಲಿ ನಾವೇನಾದರೂ ಈ ಸಂಸ್ಥೆಯ ಶೇರ್ ಹೋಲ್ಡಿಂಗನ್ನು ಡೈಲ್ಯೂಟ್ ಮಾಡಿ ಲೋನ್ಸ್ ರೇಸ್ ಮಾಡಿಕೊಂಡು ಏನಾದರೂ ಮಾಡ್ಲಿಕ್ಕೆ ಹೋಗಿದ್ದಿದ್ರೆ ಗ್ರೋತ್ ಬಂದಿರೋದೇನೋ ತಾತ್ಕಾಲಿಕವಾಗಿ, ಆದರೆ ಈ ರೀತಿ ಸಂಸ್ಥೆಯಾಗಿ ಉಳ್ಕೋತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತಿಗೂ ಇಟ್ಸ್ ಎ ಫಿನಾನ್ಷಿಯಲಿ ಸೌಂಡ್ ಕಂಪನಿ. It has gone through difficult times, but it has survived and it is declaring its fair share of dividends to its shareholders. And ಇದು ಕಂಟಿನ್ಯೂ ಆಗಬೇಕಾದ್ರೆ ನೀವು ಯು ಶುಡ್ ಕ್ಯಾಪಿಟಲ್ ಅಲೋಕೇಶನ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಕ್ಯಾಪಿಟಲ್ ಇದೆಯಲ್ಲ, ಅದು ಐ ಥಿಂಕ್ ಆಂಟ್ರಪ್ರಿನರ್ ಶುಡ್ ಬಿ ವೆರಿ ಕೇರ್ಫುಲ್. ಇನ್ ದಿ ಟೆಂಪ್ಟೇಷನ್ ಟು ರೇಸ್ ಮೋರ್ ಮನಿ, you might end up losing the brand. Employees, 4th generation employees are working today. ನಾನು ನಂಜನಗೂಡಿಗೆ ಹೋದಾಗಲೆಲ್ಲ ನೋಡ್ತೀನಿ. ನಾನು ಚಿಕ್ಕ ಅಂತ ಒಬ್ಬ ಹೇಳಿದೆ, ಅವ್ರ ಮೊಮ್ಮಕ್ಕಳು ಕೆಲಸ ಮಾಡಿರೋದು. ಸಣ್ಣಯ್ಯ ಅಂತ ಒಬ್ಬರಿದ್ರು, ಅವ್ರ ಮೊಮ್ಮಗ ಪ್ರಕಾಶ್ ಅಂತ, ಅವ್ನು ರಿಟೈರ್ ಆಗಿದ್ದಾನೆ ಈಗ. ಸೊ ಈ 4ನೇ ತಲೆಮಾರು 5ನೇ ತಲೆಮಾರಿನವ್ರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಗೋ ಇನ್ ಟು ಎ ಬ್ರ್ಯಾಂಡ್ ಸರ್ವೈವಿಂಗ್ ಫಾರ್ ಸೋ ಮೆನಿ ಇಯರ್ಸ್. Absolutely, 110 years, generations working. ಇನ್ನೊಂದು ನಾವೇನು ಹೇಳ್ಬೋದು ಅಂತಂದ್ರೆ, ಈ ಪಂಡಿತರ ಒಂದು ಯಶಸ್ಸು ಮತ್ತೆ ಪಂಡಿತರ ಜೀವನ ಶೈಲಿ ಇದು ಎಷ್ಟೋ ಜನರಿಗೆ ಮುಂದೆ ಅವ್ರವ್ರ ಸಂಸ್ಥೆಗಳು ಕಟ್ಟಿ ಚೆನ್ನಾಗಿ ಮುಂದೆ ಬರೋದಕ್ಕೆ ಉದಾಹರಣೆಗಳಾಯಿತು. ಅದರಲ್ಲೂ ಸಾಕಷ್ಟು ಜನ ಪ್ರೇರೇಪಣೆ ತಗೊಂಡಿರ್ಬೇಕು. ಇದಕ್ಕೆ ನಾನು ಇತ್ತೀಚೆಗೆ ನನ್ನ ಕಸಿನ್ ಒಬ್ಬ ಒಂದು ಇಮೇಲ್ ಕಳಿಸ್ತಾ, ಅದರಲ್ಲಿ ಅವನಿಗೆ ನಾರಾಯಣ ಮೂರ್ತಿ ಅವರು ಒಂದು ಲೈನ್ ಬರೆದಿದ್ದಾರೆ. Of course, I would like to visit Nanjangud. Your grandfather was a very revered entrepreneur. So, ನಾರಾಯಣ ಮೂರ್ತಿಗಳಿಗೂ ಕೂಡ ಅವರು ಎಷ್ಟೋ ದೊಡ್ಡ ಸಾಧನೆಗಳನ್ನು ಮುಂದೆ ಮಾಡಿದ್ದಾರೆ. ಬಟ್ ಅವ್ರು ಚಿಕ್ಕವರಾಗಿರ್ಬೇಕಾದ್ರೆ ಪಂಡಿತರು he must have been some kind of an inspiration for him. Role model. Absolutely. ಇದು ನೂರಕ್ಕೆ ನೂರು ಕರ್ನಾಟಕ. ಡಾಕ್ಟರ್ B.V. ಪಂಡಿತ್ ಅವರ ಈ ಒಂದು ಪ್ರಯೋಗ, ಈ ಒಂದು ಪ್ರಯತ್ನ 110 ವರ್ಷಗಳಿಂದ ಸ್ಟ್ಯಾಂಡಿಂಗ್ ದ ಟೆಸ್ಟ್ ಆಫ್ ಟೈಮ್ ಆ್ಯಂಡ್ ಮೇಕಿಂಗ್ ಅ ಸ್ಮೈಲ್, ಹೆಲ್ದಿ ಸ್ಮೈಲ್ಸ್. ಈ ಒಂದು ಕಥೆನ ನಮ್ಮ ಜೊತೆ ಹಂಚಿದ್ದಕ್ಕೆ ತುಂಬ 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 ಧನ್ಯವಾದ. ಆ್ಯಂಡ್
May we hear more such stories on Noorakke Nooru Karnataka. This has been such a joyride, this Tooth Powder Express. Thank you so much for Thank being you, with us Shraddha. today. You're listening to आप सुन रहे हैं तुहिन सुनो था നിങ്ങൾ കേൾക്കുന്നത് ನೀವು ಕೇಳ್ತಾ ಇದ್ದೀರಾ ರೇಡಿಯೋ Radio Azim Premji University.